ಉಪಾಧ್ಯಕ್ಷರು ಕಾಂಗ್ರೆಸ್ ಉಪಾಧ್ಯಕ್ಷರು ಗಾಯತ್ರಮ್ಮ ಮಾತಾಡ್ತಾ ಇದ್ದೀನಿ, ಶಿಡ್ಲಘಟ್ಟ ತಾಲೂಕು. ನಮ್ಮದೇ ಪಕ್ಷದ ಒಬ್ಬ ಮಿನಿಸ್ಟರ್ ಆದಂಥ MC ಸುಧಾಕರಣ್ಣ ಅವರು ಒಬ್ಬ IAS ಅಧಿಕಾರಿ ಆದಂಥ ಒಂದು ಹೆಣ್ಮಗಳ ಬಗ್ಗೆ ಅವಶ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವ್ರ ಬಗ್ಗೆ ಮಾತಾಡಿರೋದು ಎಲ್ಲ ವಿಡಿಯೋ ವೈರಲ್ ಆಗಿದೆ. ಬೇರೆಯವರು ಮಾಡಿದ್ರೆ ತಪ್ಪಂತಾರೆ. ಒಬ್ಬ ಮಿನಿಸ್ಟರ್ ಸ್ಥಾನದಲ್ಲಿ ಕೂತ್ಕೊಂಡು ಒಬ್ಬ ಉನ್ನತ ಶಿಕ್ಷಣ ಅಧಿಕಾರಿ ಆದಂಥ ಇವರೇ ಈ ಥರ ಮಾತಾಡಿದ್ರೆ ಬೇರೆ ಯಾವ ಥರ ಮಾತಾಡಬೇಕು? ಒಬ್ಬ ಮಹಿಳೆ ಅನ್ನೋ ಒಂದು ಸೌಜನ್ಯ ಸಹ ಅವರಲ್ಲಿ ಇಲ್ಲದಿರ ಈ ಥರ ಒಂದು ಅವಶ್ಯ ಶಬ್ದಗಳಿಂದ ಮಾತಾಡಿರೋದ್ರಿಂದ ಅವರು ಇದ್ರ ಬಗ್ಗೆ ಆ ಮಹಿಳೆನ ಕರೆದು ಕ್ಷಮಾಪಣೆ ಕೇಳಬೇಕು, ನಮ್ಮ ಹೆಣ್ಮಕ್ಳಿಗೆ ಕ್ಷಮಾಪಣೆ ಕೇಳಬೇಕು ಅವರು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಹೋರಾಟ ಮಾಡ್ತಾ ಇದ್ದೀರಿ ಸರ್. ನೀವು ಅದು ಏನ್ ಬೇಕಾದ್ರೂ ಮಾಡ್ಬೋದು, ಅದು ಬೇರೆ ವಿಚಾರ. ಏನ್ ಮಾಡ್ಬೇಕಾದ್ರೂ ಸಂಬಂಧಪಟ್ಟ ಇಲಾಖೆಗಳು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನೀವು ಅನುಮತಿ ಪಡಿ ಇದೆ ಮಾಡೋದು ತಪ್ಪು ಅಲ್ವಾ? ಕಂಪ್ಲೇಂಟ್ ಕೊಟ್ಟು ನಿಮ್ಮ ಹತ್ರ ಪರ್ಮಿಷನ್ ತಗೊಂಡು ಹೋರಾಟ ಮಾಡೋಣ ಅಂತ ಬಂದ್ರಿ ಸರ್ ನಾವು. ಮತ್ತೆ ನೀವು ಅದಕ್ಕೆ ಮೊದಲೇ ನೀವು ಮಾಡಿದಿರಲ್ಲ, ಮತ್ತೆ ನೀವು ಏನ್ ಬೇಕಾದ್ರೂ ಮಾಡ್ಬೋದಾ? ಮತ್ತೆ ಹೌದಮ್ಮ, ನೀವು ಮಾಡಿ ಬೇಡ ಅಂತ ಹೇಳಿಲ್ಲ. ಆದರೆ ನೀವು ಪರ್ಮಿಷನ್ ತಗೊಂಡಿದ್ದೀರಾ? ಮೊದಲೇದಾಗ ಹೇಳಿ, ಪರ್ಮಿಷನ್ ತಗೊಂಡಿದ್ದೀರಾ? ನೀವು ಹೆಂಗ್ ಮಾಡಿದ್ರಿ? ಪರ್ಮಿಷನ್ ತಗೊಂಡ್ಕೊಡ್ಬೇಕಾಗಿತ್ತು. ನೀವು ಪರ್ಮಿಷನ್ ತಗೊಂಡು ಮಾಡಿ, ಅದಕ್ಕೇನು ಅಡ್ಡಿ ಏನೋ ಇಲ್ವಲ್ಲ. ನೀವು ಗೊತ್ತಿದ್ರೆ ತಪ್ಪು ಮಾಡಿದ್ದೇನೆ ಅಂತ ನೀವು ತಪ್ಪು ಅಂತೇಳಿ ಹೇಳ್ತಾ ಇದ್ದೀರಾ, ಅದು ತಪ್ಪಲ್ವಾ? ನೋಡಮ್ಮ, ಕಂಪ್ಲೇಂಟ್ ಕೊಡಿ, ನಾವು ತಗೊಳ್ತೀರ, ಅದು ಬೇರೆ ವಿಚಾರ. ನೀವು ಏನು ಲೀಗಲ್ ಆಗಿ ಅದೇನು ಕಾನೂನು ಪ್ರಕಾರ ಕೊಡಿ, ನಾವು ತಗೊಳ್ತೀವಿ. ಅದು ಬಿಟ್ಬಿಟ್ಟು ಇದೆಲ್ಲ ಮಾಡಿದ್ದೀರಲ್ಲ ನೀವು, ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಬರೋದೇನು, ಇದೆಲ್ಲ ಮಾಡೋದೇನು ಹೇಳಿ? ಅದೇ ಕಂಪ್ಲೇಂಟ್ ತಗೊಳ್ತೀನಿ. ಇದೆಲ್ಲ ಏನು ಫೋಟೋಸು ಅದು ಇದು ಎಲ್ಲಾನು ಗೊತ್ತಿಲ್ಲ ಅಂತಂದ್ರೆ ಈಗ ನಮಗೂ ಕೇಳೋರು ಇರ್ತಾರಲ್ಲಪ್ಪ. ನೋಡ್ರಿ, ಅಭ್ಯಂತರಿಲ್ಲ. ಆದ್ರೆ ನೀವು ಈ ತರ ಎಲ್ಲ ಮಾಡ್ಬೇಕಾದ್ರೆ ಪರ್ಮಿಷನ್ ಇಂದ ನೀವು ಹೆಂಗ್ ಮಾಡಿದ್ರಿ? ಮಾಡಿ ಹೌದು, ಅದು ಈಗ ನೀವು ಪ್ರೊಸೆಷನ್ ಬಂದಿದ್ದೀರಿ, ನೀವು ಇದೇನೋ ಮೆಮೊರಾಂಡಮ್ ಏನೋ ಕಂಪ್ಲೇಂಟ್ ಏನೋ ಕೊಡ್ತಾ ಇದ್ದೀರಿ. ಇದೆಲ್ಲ ಮಾಡ್ಬೇಕಾದ್ರೆ ನೀವು ಈ ತರ ಎಲ್ಲ ಬೋರ್ಡ್ಗಳು ಹಾಕಿದ್ದೀರಿ. ಹೇಳಿ ನೀವೇ, ನಿಮ್ಮ ಕಡೆಯಿಂದ ತಪ್ಪಾಗಿದೆಯಲ್ವಾ? ಮತ್ತೆ ಏನು ಪೊಲೀಸ್ ಸ್ಟೇಷನ್ ತಾಲೂಕು ಆಫೀಸ್ ಇದೆಲ್ಲ ಸುಮ್ಮನೆ ಅನ್ಕೊಂಡು ಹೌದ್ರಿ? ನೀವು ಕಾನೂನುಬದ್ಧ ಬಂದು ನೀವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ ಶಾಸಕರಿಗೆ? ನೀವೇ ಹೇಳಿ. ಇಲ್ಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಆಗ್ತಾ ಇರ್ಲಿಲ್ವಾ? ತಗೊಳಪ್ಪ ಅದು. ಇದು ಇಲ್ಲಿದ್ದಾವೆ ನೋಡ್ರಿ. ಸಂಬಂಧಪಟ್ಟ ಇಲಾಖೆಗಳ ಹತ್ರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನೀವು ಪರ್ಮಿಷನ್ ತಗೊಳ್ಬೇಕು. ನೀವು ಏನು ಇಲ್ದಿರೋ ಯಾಕೆ ಬಂದ್ಬಿಟ್ರೆ ಏನು ಅರ್ಥ ಇದು? ನೀವು ಯಾರು? ಹೌದ್ರಿ, ನೀವು ಈ ಥರ ಎಲ್ಲ ನೀವು ಈ ಥರ ಮಾಡ್ಬೋದಾ? ನೀವು ಈ ಥರ ಮಾಡಬೇಕಾದ್ರೆ ನಿಮ್ಗೆ ಯಾರೋ ಪರ್ಮಿಷನ್ ಕೊಟ್ಟಿದ್ದೀರಾ? ಮತ್ತೆ ಕಾನೂನು ಏನಕ್ಕೆ ಅಂತ ನಿಮ್ಗೇನೋ ಅರ್ಜಿಲ್ವಾ? ವಿಶ್ರಮ ಅವಲ್ಲನ ಅದರೆಲ್ಲ ಮಾಡಬಾರ್ದು. ಪರ್ಮಿಷನ್ ತಗೊಬೇಕು. ಸಂಬಂಧಪಟ್ಟ ಇಲಾಖೆಗಳಿರ್ತಾವ, ಸಂಬಂಧಪಟ್ಟ ಅಧಿಕಾರಿಗಳಿರ್ತಾವ, ಅವ್ರ ಹತ್ರ ಎಲ್ಲ ಪರ್ಮಿಷನ್ ತಗೊಬೇಕು. ಹಂಗೆ ಏನಾರು ಮಾಡಬೇಕಾದ್ರೆ ನೀವು ಏಕೆ ನೀವು ಈ ಥರ ಎಲ್ಲ ಮಾಡಿಬಿಟ್ಟು ಇದು ಯಾವ ನ್ಯಾಯ ಇದು? ನೀವೇ ಹೇಳಿ. ಮತ್ತೆ ಹೌದಮ್ಮ, ನೀವು ಏನೇ ಮಾಡಿ ಈ ಥರ ಎಲ್ಲ ನೀವು ಮಾಡೋದಕ್ಕೆ ನಿಮ್ಗೆ ಏನು ರೈಟ್ಸ್ ಇದೆ? ನೀವು ಏನು ಮಾಡ್ತೀರ ಕಾನೂನು ಬದ್ಧವಾಗಿ ಮಾಡಿ, ಕಾನೂನು ಚೌಕಟ್ಟಿನಲ್ಲಿ ಮಾಡಿ ನೀವು ಕೆಲಸ.